ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಮಿಸ್ಟರ್ ಶಿವಾನಂದ ಹಲೋಳಿ, ಸಹಾಯಕ ಪ್ರಾಧ್ಯಾಪಕರು, ಅರ್ಥಶಾಸ್ತ್ರ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ತೇಲ್ಸಂಗ್. ಕಾಲೇಜು ಶಿಕ್ಷಣ ಇಲಾಖೆ ಅಡಿಯಲ್ಲಿ ಕರ್ನಾಟಕ ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಸ್ಕೀಮ್ನ ಅಡಿಯಲ್ಲಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ BA 6ನೇ ಸೆಮಿಸ್ಟರ್ಗೆ ನಿಗದಿಪಡಿಸಿದ ಅರ್ಥಶಾಸ್ತ್ರ 2ನೇ ಪತ್ರಿಕೆ ದಟ್ ಈಸ್ ಇಂಡಿಯನ್ ಎಕಾನಮಿಯ 4ನೇ ಘಟಕ ಪವರ್ಟಿ ಆ್ಯಂಡ್ ಅನ್ಎಂಪ್ಲಾಯ್ಮೆಂಟ್ ಇದರ 42ನೇ ಸೆಷನ್ನಲ್ಲಿ ಪವರ್ಟಿ ಅಲಿವೇಷನ್ ಪ್ರೋಗ್ರಾಮ್ಸ್ ಬಡತನ ಹೋಗಲಾಡಿಸುವಂತಹ ಕಾರ್ಯಕ್ರಮಗಳನ್ನು ಕುರಿತು ಚರ್ಚಿಸೋಣ. In the introduction part, along with growth-oriented and income employment generation approaches, governments had framed and implemented several programs to meet basic needs and social security needs of the needy and poor person in India. Some of these programs will be discussed under the minimum basic needs programs and social security programs. ಬೆಳವಣಿಗೆ ಆಧಾರಿತ ಮತ್ತು ಬೆಳವಣಿಗೆ ಆದಾಯ ಆಧಾರಿತ ಬಡತನ ನಿರ್ಮೂಲನಾ ಕಾರ್ಯಕ್ರಮಗಳಲ್ಲಿ ಇವುಗಳ ಜೊತೆಗೆ ಭಾರತದಲ್ಲಿ ಅಗತ್ಯವಿರುವ ಮತ್ತು ಬಡವರ ಮೂಲಭೂತ ಅಗತ್ಯಗಳು ಮತ್ತು ಸಾಮಾಜಿಕ ಭದ್ರತೆಯ ಅಗತ್ಯಗಳನ್ನು ಪೂರೈಸಲು ಸರ್ಕಾರಗಳು ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸಿ ಜಾರಿಗೆ ತಂದಿವೆ. ಈ ಕುರಿತು ಕೆಲವು ಕನಿಷ್ಠ ಮೂಲಭೂತ ಅಗತ್ಯ ಮತ್ತು ಸಾಮಾಜಿಕ ಭದ್ರತಾ ಕಾರ್ಯಕ್ರಮಗಳನ್ನು ಈ ಕೆಳಗಿನಂತೆ ಚರ್ಚಿಸಲಾಗಿದೆ. Minimum basic needs and social security approach. This is the third approach, that is minimum basic needs and social security approach. Minimum basic needs are the basic facilities which are meant for the people. In this respect, government in India to support the poor has undertaken several programs. Some of them are discussed below. ಈ ಒಂದು ಕಾರ್ಯಕ್ರಮದಲ್ಲಿ ಕನಿಷ್ಠ ಮೂಲಭೂತ ಅಗತ್ಯಗಳು ಮತ್ತು ಸಾಮಾಜಿಕ ಭದ್ರತಾ ವಿಧಾನ. ಇದರಲ್ಲಿ ಕನಿಷ್ಠ ಮೂಲ ಅಗತ್ಯಗಳು ಜನರಿಗೆ ಬೇಕಾದ ಮೂಲ ಸೌಲಭ್ಯಗಳಾಗಿವೆ. ಈ ನಿಟ್ಟಿನಲ್ಲಿ ಬಡವರನ್ನು ಬೆಂಬಲಿಸಲು ಭಾರತದಲ್ಲಿ ಸರ್ಕಾರವು ಹಲವಾರು ಕಾರ್ಯಕ್ರಮಗಳನ್ನು ಕೈಗೊಂಡಿದೆ. ಅವುಗಳಲ್ಲಿ ಕೆಲವುಗಳನ್ನು ಈ ಕೆಳಗಿನಂತೆ ಚರ್ಚಿಸಲಾಗಿದೆ. Public distribution system, PDS system. The public distribution system was relaunched as a targeted public distribution system TPDS in June 1997. It is the system for distribution of food grains at affordable prices and management of emergency situation. So it fulfill the hunger of the needy persons, I think. ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಅಥವಾ ಔಪಚಾರಿಕ ವಿತರಣಾ ವ್ಯವಸ್ಥೆ, ನಾವು ಏನು ರೇಷನ್ ನೀಡುವಿಕೆ ಅಂತ ಏನು ಕರಿತೀವಿ, ಈ ವ್ಯವಸ್ಥೆಯನ್ನು ಜೂನ್ 97ರಲ್ಲಿ ಉದ್ದೇಶಿತ ಸಾರ್ವಜನಿಕ ವಿತರಣಾ ವ್ಯವಸ್ಥೆ TPDS ಎಂದು ರೂಪಿಸಲಾಯಿತು. ಇದು ಆಹಾರ ಧಾನ್ಯಗಳನ್ನು ಕೈಗೆಟುಕುವ ದರದಲ್ಲಿ ಬೆಲೆಯಲ್ಲಿ ವಿತರಿಸುವ ಮತ್ತು ನಿರ್ವಹಿಸುವ ಒಂದು ವ್ಯವಸ್ಥೆಯಾಗಿದೆ. ದೆನ್ ಸೆಕೆಂಡ್ ಒನ್, ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸ್ಕೀಮ್ ICDS. Integrated Child Development Service Scheme was launched on 2nd October 1975 with the objective of enhancing the capability of the mother to look after the normal health and nutritional needs of the child through proper nutrition and health education. ಸಮಗ್ರ ಮಕ್ಕಳ ಅಭಿವೃದ್ಧಿ ಯೋಜನೆ ICDS ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸರ್ವಿಸ್ ಯೋಜನೆಯನ್ನು 1975 ಅಕ್ಟೋಬರ್ 2ರಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯದಿಂದ ಪ್ರಾರಂಭಿಸಲಾಯಿತು. ಈ ಯೋಜನೆಯ ಮುಖ್ಯ ಉದ್ದೇಶ ಮಗುವಿನ ಸಾಮಾನ್ಯ ಆರೋಗ್ಯ ಮತ್ತು ಪೌಷ್ಟಿಕಾಂಶದ ಅಗತ್ಯಗಳನ್ನು ನೋಡಿಕೊಳ್ಳುವ ಸಾಮರ್ಥ್ಯವನ್ನು ಹೆಚ್ಚಿಸುವುದು ಅಂತ ಉದ್ದೇಶವನ್ನಿಟ್ಟುಕೊಂಡಿದೆ. ದೆನ್ ಥರ್ಡ್ ಒನ್, ಮಿಡ್ ಡೇ ಮೀಲ್ ಸ್ಕೀಮ್ MDMS. The Ministry of Human Resource and Development is the authorized body to implement the scheme. It is the world's largest school meal program aimed to attain the goal of universalization of primary education. ಮಧ್ಯಾಹ್ನದ ಬಿಸಿಯೂಟ ಯೋಜನೆ ಮಾನವ ಸಂಪನ್ಮೂಲ ಮತ್ತು ಅಭಿವೃದ್ಧಿ ಸಚಿವಾಲಯದ ಈ ಯೋಜನೆಯನ್ನು ಅನುಷ್ಠಾನಗೊಳಿಸುವ ಅಧಿಕೃತ ಸಂಸ್ಥೆಯಾಗಿದೆ ಅಂತ ಹೇಳ್ಬೋದು.
ಇದು ಪ್ರಾಥಮಿಕ ಶಿಕ್ಷಣದ ಸಾರ್ವತ್ರೀಕರಣದ ಗುರಿಯನ್ನು ಸಾಧಿಸುವ ಉದ್ದೇಶವನ್ನಿಟ್ಟುಕೊಂಡು ವಿಶ್ವದ ಅತಿದೊಡ್ಡ ಶಾಲಾ ಊಟದ ಕಾರ್ಯಕ್ರಮವಾಗಿದೆ ಅಂತ ಹೇಳ್ಬೋದು. ಎಸ್, ಇದೊಂದು ಉತ್ತಮವಾದಂಥ ಯೋಜನೆ, ನಿರಂತರವಾಗಿ ಇನ್ನೂ ಕೂಡ ಮುಂದುವರಿತಾ ಇದೆ. ದೆನ್ ಫೋರ್ತ್ ಒನ್, ಪ್ರಧಾನಮಂತ್ರಿ ಗ್ರಾಮೋದಯ ಯೋಜನಾ PMGY. The Pradhan Mantri Gramodaya Yojana was launched in 2000 and 2001 to improve the quality of life of the people living in rural areas. The focus was on 5 crucial developments: primary education, better rural roads, clean drinking water, primary health and nutrition. These are the things, very crucial development things in rural areas. ಇಲ್ಲಿ ಪ್ರಧಾನಮಂತ್ರಿ ಗ್ರಾಮೋದಯ ಯೋಜನೆ ಅಡಿಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ವಾಸಿಸುವ ಜನರ ಜೀವನ ಮಟ್ಟವನ್ನು ಸುಧಾರಿಸುವ ಉದ್ದೇಶದಿಂದ ಈ ಯೋಜನೆಯನ್ನು 2001ರಲ್ಲಿ ಪ್ರಾರಂಭಿಸಲಾಯಿತು. 5 ಪ್ರಮುಖ ಬೆಳವಣಿಗೆಗಳ ಮೇಲೆ ಕೇಂದ್ರೀಕರಿಸಿದೆ ಇದು. ಅಂದರೆ ಪ್ರಾಥಮಿಕ ಶಿಕ್ಷಣ, ಉತ್ತಮ ಗ್ರಾಮೀಣ ರಸ್ತೆಗಳು, ಶುದ್ಧ ಕುಡಿಯುವ ನೀರು, ಪ್ರಾಥಮಿಕ ಆರೋಗ್ಯ ಮತ್ತು ಪೋಷಣೆ. ಇವುಗಳನ್ನು ಯಶಸ್ವಿಗೊಳಿಸಿದ್ದೇ ಆದರೆ ಗ್ರಾಮೋದಯ ಆಗುವುದರಲ್ಲಿ ಎಳ್ಳಷ್ಟು ಸಂಶಯವಿಲ್ಲ ಅಂತ ಹೇಳ್ಬೋದು. ದೆನ್ ನೆಕ್ಸ್ಟ್ ಒನ್, ವಾಲ್ಮೀಕಿ ಅಂಬೇಡ್ಕರ್ ಆವಾಸ್ ಯೋಜನಾ, ವಾಂಬೆ. ವಾಲ್ಮೀಕಿ ಅಂಬೇಡ್ಕರ್ ಆವಾಸ್ ಯೋಜನಾ ವಾಸ್ ಲಾಂಚ್ಡ್ ಇನ್ 2001 is a centrally sponsored scheme for the benefit of some slum dwellers. It aims to improve the living conditions of slum dwellers across India, hoping to transform the way of life in these slums. ವಾಲ್ಮೀಕಿ ಅಂಬೇಡ್ಕರ್ ಆವಾಸ್ ಯೋಜನೆಯನ್ನು 2001ರಲ್ಲಿ ಆರಂಭಿಸಲಾಯಿತು. ಇದು ಕೊಳಗೇರಿ ಸ್ಲಮ್ ನಿವಾಸಿಗಳ ಅನುಕೂಲಕ್ಕಾಗಿ ಕೇಂದ್ರ ಪ್ರಾಯೋಜಿತ ಯೋಜನೆಯಾಗಿದೆ. ಈ ಕೊಳಗೇರಿಗಳಲ್ಲಿನ ಜೀವನ ವಿಧಾನವನ್ನು ಮಾರ್ಪಡಿಸುವ ಆಶಯದೊಂದಿಗೆ ಭಾರತದಾದ್ಯಂತ ಕೊಳಗೇರಿ ನಿವಾಸಿಗಳ ಜೀವನ ಮಟ್ಟವನ್ನು ಸುಧಾರಿಸುವ ಗುರಿಯನ್ನು ಹೊಂದಿದಂಥ ಯೋಜನೆಯಾಗಿದೆ. ದೆನ್ ನೆಕ್ಸ್ಟ್ ಒನ್, ರೂರಲ್ ಹೌಸಿಂಗ್, that is Indira Awas Yojana. The Indira Awas Yojana program aims at providing free housing to below poverty line BPL families in rural areas, and main targets would be the households of SC and STs. Yes, ಗ್ರಾಮೀಣ ವಸತಿ ಇಂದಿರಾ ಆವಾಸ್ ಯೋಜನೆ. ಇಂದಿರಾ ಆವಾಸ್ ಯೋಜನೆಯನ್ನು IAY ಇಂದಿರಾ ಆವಾಸ್ ಯೋಜನಾ ಕಾರ್ಯಕ್ರಮವು ಗ್ರಾಮೀಣ ಪ್ರದೇಶದ ಬಡತನ ರೇಖೆಗಿಂತ ಕೆಳಗಿರುವ BPL ಕುಟುಂಬಗಳಿಗೆ ಉಚಿತ ವಸತಿ ಒದಗಿಸುವ ಗುರಿಯನ್ನು ಹೊಂದಿದೆ. ಎಸ್. ದೆನ್ ನ್ಯಾಷನಲ್ ಸೋಷಿಯಲ್ ಅಸಿಸ್ಟೆನ್ಸ್ ಪ್ರೋಗ್ರಾಮ್, NSAP. The National Social Assistance Program came into effect from 15th August 1995. Is centrally sponsored scheme of the Government of India that provides financial assistance to the elderly, widows and persons with disabilities in the form of social pensions. Yes. ರಾಷ್ಟ್ರೀಯ ಸಾಮಾಜಿಕ ನೆರವು ಕಾರ್ಯಕ್ರಮ. ರಾಷ್ಟ್ರೀಯ ಸಾಮಾಜಿಕ ನೆರವು ಕಾರ್ಯಕ್ರಮ 1995 ಆಗಸ್ಟ್ 15ರಿಂದ ಜಾರಿಗೆ ಬಂದಿತು. ಇದು ಭಾರತ ಸರ್ಕಾರದ ಕೇಂದ್ರ ಪ್ರಾಯೋಜಿತ ಯೋಜನೆಯಾಗಿದ್ದು, ಇದು ವೃದ್ಧರು, ವಿಧವೆಯರು, ವಿಕಲಾಂಗರ ವ್ಯಕ್ತಿಗಳಿಗೆ ಸಾಮಾಜಿಕ ಪಿಂಚಣಿ ರೂಪದಲ್ಲಿ ಆರ್ಥಿಕ ನೆರವು ನೀಡುವಂಥ ಯೋಜನೆಯಾಗಿದೆ ಅಂತ ಹೇಳ್ಬೋದು. ದೆನ್ ಅಂತ್ಯೋದಯ ಅನ್ನ ಯೋಜನಾ, AAY. It was launched in the year 2000, December 2000. Antyodaya Anna Yojana is the sponsored scheme of Government of India. It was launched on 25th December 2000 and the first implemented in the Indian state of Rajasthan. Yes. ಅಂತ್ಯೋದಯ ಅನ್ನ ಯೋಜನಾ ಡಿಸೆಂಬರ್ 2000ರಲ್ಲಿ ಆರಂಭಿಸಿದಂಥ ಒಂದು ಯೋಜನೆಯಾಗಿದ್ದು, ಲಕ್ಷಾಂತರ ಬಡ ಕುಟುಂಬಗಳಿಗೆ ಹೆಚ್ಚಿನ ಸಬ್ಸಿಡಿ ನೀಡುವ ಆಹಾರವನ್ನು ನೀಡುವ ಭಾರತ ಸರ್ಕಾರದ ಪ್ರಾಯೋಜಿತ ಯೋಜನೆಯಾಗಿದೆ. ಇದನ್ನು NDA ಸರ್ಕಾರವು 25 ಡಿಸೆಂಬರ್ 2000ರಂದು ಪ್ರಾರಂಭಿಸಿತು ಮತ್ತು ಮೊದಲು ಇದನ್ನು ರಾಜಸ್ಥಾನದಲ್ಲಿ ಜಾರಿಗೆ ತರಲಾಯಿತು. ಎಸ್. ಪ್ರೈಮ್ ಮಿನಿಸ್ಟರ್ ಜನ್ಧನ್ ಯೋಜನಾ, PMJY.
PMJY launched in the year 2014 is a financial inclusion program that aims to expand affordable access to financial services such as bank accounts, remittances, credit, insurance and pensions. ಈ ಯೋಜನೆಯನ್ನು ಪ್ರಧಾನಮಂತ್ರಿ ಜನಧನ್ ಯೋಜನೆ ಜಗತ್ತಿನಾದ್ಯಂತ ಅತ್ಯಂತ ದೊಡ್ಡ ಬ್ಯಾಂಕಿಂಗ್ ಒಳಗೊಳ್ಳುವಿಕೆಯ ಯೋಜನೆಯಾಗಿದ್ದು 2014ರಲ್ಲಿ ಪ್ರಾರಂಭಿಸಲಾಯಿತು. ಇದು ಭಾರತೀಯ ನಾಗರಿಕರಿಗೆ ಮುಕ್ತವಾಗಿರುವ ಭಾರತ ಸರ್ಕಾರದ ಆರ್ಥಿಕ ಸೇರ್ಪಡೆ ಕಾರ್ಯಕ್ರಮವಾಗಿದೆ. ಇದು ಬ್ಯಾಂಕ್ ಖಾತೆಗಳು, ಹಣ ರವಾನೆ, ಸಾಲ, ವಿಮೆ ಮತ್ತು ಪಿಂಚಣಿಗಳಂತಹ ಹಣಕಾಸು ಸೇವೆಗಳಿಗೆ ಕೈಗೆಟುಕುವ ಪ್ರವೇಶವನ್ನು ವಿಸ್ತರಿಸುವ ಗುರಿಯನ್ನು ಹೊಂದಿದೆ. ಎಸ್, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಪ್ಲ್ಯಾನ್ ಇನ್ ಇಂಡಿಯಾ. ಎಸ್, ಈ ಒಂದು ಹಂತದಲ್ಲಿ ನಾವು ಒಟ್ಟಾರೆ ಈ ಎಲ್ಲ ಕಾರ್ಯಕ್ರಮಗಳನ್ನು ನೋಡಿದಾಗ ನಮಗೆ ಅಂತಿಮ ತೀರ್ಮಾನಕ್ಕೆ ಬರುವಂಥ ಅಂಶದಲ್ಲಿ ಅಂದರೆ ದ ಪಾರ್ಟ್ ಆಫ್ ಕನ್ಕ್ಲೂಷನ್, ಆಫ್ಟರ್ ಇಂಡಿಪೆಂಡೆನ್ಸ್ ಇಂಡಿಯಾ ಹ್ಯಾಸ್ ಅಂಡರ್ಟೇಕನ್ ನಂಬರ್ ಆಫ್ ಪ್ರೋಗ್ರಾಮ್ಸ್ ಫಾರ್ ಎಲಿವೇಷನ್ ಆರ್ ಎರಾಡಿಕೇಶನ್ ಆಫ್ ಪಾವರ್ಟಿ ಆ್ಯಂಡ್ ಅನ್ಎಂಪ್ಲಾಯ್ಮೆಂಟ್ ಇನ್ ಇಂಡಿಯಾ. Some of the programs were very successful and some were not. However, nowadays there are a number of programs which are becoming successful in solving the problems related to unemployment and poverty. However, thinkers, economists, philosophers have put forward the reasons for favor of poverty alleviation programs in India. Some of the important reasons are lack of financial resources, obstacles in effective implementation of programs, failure in selecting the beneficiaries, corruption and inefficient administration, less awareness among people about the programs, etc. Yes. ಭಾರತದಲ್ಲಿ ಬಡತನ ನಿರ್ಮೂಲನೆ ಕಾರ್ಯಕ್ರಮಗಳ ವಿಮರ್ಶಾತ್ಮಕ ಮೌಲ್ಯಮಾಪನ ಮಾಡಿದಾಗ ಸ್ವತಂತ್ರ ನಂತರ ಭಾರತ ಬಡತನ ಮತ್ತು ನಿರುದ್ಯೋಗವನ್ನು ಕಡಿಮೆ ಮಾಡಲು ಹಲವಾರು ಕಾರ್ಯಕ್ರಮಗಳನ್ನು ಕೈಗೊಂಡಿದೆ. ಕೆಲವು ಕಾರ್ಯಕ್ರಮಗಳು ತಕ್ಕ ಮಟ್ಟಿಗೆ ಯಶಸ್ವಿಯಾದವು, ಕೆಲವು ವಿಫಲವಾದವು. ಇತ್ತೀಚಿನ ದಿನಗಳಲ್ಲಿ ನಿರುದ್ಯೋಗ ಮತ್ತು ಬಡತನಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ಹಲವಾರು ಕಾರ್ಯಕ್ರಮಗಳು ಯಶಸ್ವಿಯಾಗುತ್ತಿವೆ. ಒಟ್ಟಾರೆ ನಾವು ರಾಜಕಾರಣಿಗಳು ಒಂದು ಚುನಾವಣೆ ಕಾಲಕ್ಕೆ ಕೊಡ್ತಕ್ಕಂಥ ಘೋಷಣೆಗಳು, ಗರೀಬಿ ಹಟಾವೋ ಅನ್ನುವಂಥದ್ದು ಇರ್ಬೋದು, ಭಾರತ ಪ್ರಕಾಶಿಸುತ್ತಿದೆ ಅಂತ ಇರ್ಬೋದು, ನಂತರ ಇನ್ನೂ ಹಲವು ಘೋಷಣೆಗಳು ಬಡತನದ ಒಂದು ಗಂಭೀರತೆಯನ್ನು ಮತ್ತು ಅದಕ್ಕೆ ಮಾಡುವ ಪ್ರಯತ್ನವನ್ನು ಮುನ್ಸೂಚಕವಾದವುಗಳಂತ ನಾವು ನೋಡ್ಬೋದು. ಪ್ರತಿಯೊಂದು ರಾಜಕೀಯ ಪಕ್ಷಗಳು ತಮ್ಮ ಪ್ರಣಾಳಿಕೆಯಲ್ಲಿ ಬಡತನ ಹೋಗಲಾಡಿಸುವಿಕೆ ಮತ್ತು ಉದ್ಯೋಗ ಸೃಷ್ಟಿಸುವಿಕೆ ಅಥವಾ ನಿರುದ್ಯೋಗವನ್ನು ಕಡಿಮೆ ಮಾಡುವ ಕಾರ್ಯಕ್ರಮಗಳಿಗೆ ಪ್ರಥಮಾದ್ಯತೆಯನ್ನು ನೀಡಿರುವಂಥದ್ದನ್ನು ನಾವು ನೋಡ್ತೀವಿ. ಈ ನಿಟ್ಟಿನಲ್ಲಿ ಅರ್ಥಶಾಸ್ತ್ರಜ್ಞರಿರ್ಬೋದು, ರಾಜಕೀಯ ತಜ್ಞರಿರ್ಬೋದು, ಇನ್ನೂ ಬೇರೆ ಬೇರೆ ಕ್ಷೇತ್ರಗಳಲ್ಲಿರ್ತಕ್ಕಂಥ ಎಲ್ಲ ತಜ್ಞರು ಈ ಬಡತನ ಮತ್ತು ನಿರುದ್ಯೋಗವನ್ನು ಹೋಗಲಾಡಿಸಲಿಕ್ಕೆ ನಿರಂತರವಾಗಿ ನೀತಿಗಳನ್ನು ರೂಪಿಸಲಿಕ್ಕೆ ತೊಡಗಿದ್ದರೂ ಕೂಡ ಇದು ಸಂಪೂರ್ಣ ಪ್ರಮಾಣದಲ್ಲಿ ಹೋಗಲಾಡಿಲ್ಲ ಅಂತ ಹೇಳ್ತಾ ಈ ಒಂದು ಸೆಷನ್ನನ್ನು ಇಲ್ಲಿಗೆ ಮುಕ್ತಾಯಗೊಳಿಸುವೆ. ಹೆಚ್ಚಿನ ಓದಿಗಾಗಿ ತಾವು ದತ್ತಾ ಆ್ಯಂಡ್ ಸುಂದರಂ ಅವರ ಇಂಡಿಯನ್ ಎಕಾನಮಿ ಎಸ್ ಚಂದ ಪಬ್ಲಿಕೇಶನನ್ನು ನೋಡ್ಬೋದು. ಇದು ಇಂಗ್ಲೀಷ್ನಲ್ಲಿರ್ತಕ್ಕಂಥ ಗ್ರಂಥವಾಗಿದೆ. ಅದೇ ರೀತಿಯಾಗಿ ಕನ್ನಡದಲ್ಲಿ ಬೇಕಂದರೆ HR ಕೃಷ್ಣಮೂರ್ತಿಯವರ ಭಾರತದ ಆರ್ಥಿಕ ಅಭಿವೃದ್ಧಿ ಪುಸ್ತಕವನ್ನು ಅಧ್ಯಯನ ಮಾಡಬಹುದು. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.